ನಿಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ನಾನು ಇಲ್ಲಿ ಬಂದಿದ್ದೀನಿ. ಆಕ್ಚುಲಿ ನಿಮ್ಮ ರೆಪ್ರೆಸೆಂಟೇಟಿವ್ ನಮ್ಮ ಹತ್ರ ಬಂದಿದ್ದರು, ಅಲ್ಲೇ ನಾನು ಮಾತಾಡಿದೆ. ಆದರೂ ಸಹ ಅವರು ನಿಮ್ಮೊಟ್ಟಿಗೆ ಮಾತಾಡಬೇಕು ಅಂತ ಹೇಳಾಗಿ ನಾನು ಇಲ್ಲಿ ಬಂದಿದ್ದೇನೆ. ಆತ್ಮೀಯ ಏನು ವಿದ್ಯಾರ್ಥಿ ಮಿತ್ರರೇ, ಈ ಒಂದು ಕೋವಿಡ್ ಹಿನ್ನೆಲೆಯಲ್ಲಿ ತಾವೆಲ್ಲ ಈ ದಿನ ಇಲ್ಲಿ ಒಂದು ಪರೀಕ್ಷಾ ಸಂಬಂಧವಾಗಿ ಬಂದು ಸೇರಿದ್ದೀರಿ, ತಮ್ಮ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಈ ವಿಷಯವಾಗಿ ಮುಖ್ಯವಾಗಿ ಕಳೆದ ಬಾರಿ ತಮಗಾಗಲೇ ಎಕ್ಸಾಮಿಷನ್ ಕೊಟ್ಟು, ನಾವು ಪರೀಕ್ಷೆಯಿಂದ ಎಕ್ಸಾಮಿಷನ್ ಕೊಟ್ಟು ವಿನಾಯಿತಿ ಕೊಟ್ಟು ನಿಮ್ಮನ್ನು ಮುಂದಿನ ತರಗತಿಗೆ ತಿರುಗಡೆ ಮಾಡಿದ್ದೇವೆ ನಾವು. ಅದು ಸರ್ಕಾರದ ಆದೇಶದ ಮೇರೆಗೆ. ತಮ್ಮ ತಿಳಿದ ಹಾಗೆ ಪ್ರತಿಯೊಂದು ವಿಷಯಕ್ಕೂ ಸಹ ಸರ್ಕಾರದ ಹಂತದಲ್ಲಿ ಒಂದು ಉನ್ನತ ಮಟ್ಟದ ಸಮಿತಿ ಇರುತ್ತೆ. ಆ ಸಮಿತಿಗೆ ನಾವು ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ನಿಮ್ಮಿಂದ ಏನು ಬರುತ್ತೆ ಇವೆಲ್ಲ ಈ ಇನ್ಪುಟ್ಸ್ ಎಲ್ಲ ನಾವು ಕೊಡ್ತಾ ಹೋಗ್ತೀವಿ ಕಮಿಷನರ್ ಮೂಲಕ. ತದನಂತರ ಅದು ಆ ಲೆವೆಲಲ್ಲಿ ಮಿನಿಸ್ಟರ್ ಹಂತದಲ್ಲಿ ಅಥವಾ ಒಂದು ಉನ್ನತ ಮಟ್ಟದ ಸಮಿತಿಯಲ್ಲಿ ಈ ಸಭೆ ಸೇರಿ ನಿರ್ಣಯ ತೆಗೆದುಕೊಳ್ತಾರೆ. ಈ ಒಂದು ಏನು ನಿರ್ಧಾರ ಆಗಿದೆ ಪರೀಕ್ಷೆ ಅಂತಕ್ಕಂಥದ್ದು, ಇದು ನಿಮಗೆ ತಿಳಿದ ಹಾಗೆ ಇದು ಯುಜಿಸಿ ಗೈಡ್ಲೈನ್ಸ್ ಬರೋದಕ್ಕೂ ಮೊದಲೇ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ. ತೆಗೆದುಕೊಂಡು ಒಂದಿನ ಆದಮೇಲೆ ಅದು ಯುಜಿಸಿ ಗೈಡ್ಲೈನ್ಸ್ ಬಂತು. ಏನು ಅಂತ ಹೇಳಿದ್ರೆ E1 ಸೆಮಿಸ್ಟರ್ ಮಾತ್ರ ಎಕ್ಸಾಮಿನೇಷನ್ ಮಾಡಿ, ದಟ್ ಈಸ್ ಓನ್ಲಿ ಎಂಡ್ ಎಕ್ಸಾಮಿನೇಷನ್ ಮಾತ್ರ ಮಾಡಿ, ನಾಟ್ ಟು ಕಂಡಕ್ಟ್ ಎನಿ ಆಡ್ ಸೆಮಿಸ್ಟರ್ ಎಕ್ಸಾಮಿನೇಷನ್ ಅಂತ ಬಂತು. ಆದರೆ ನಾವೆಲ್ಲ ನಿಮ್ಗೆ ಗೊತ್ತಿದೆ, ನಾವೆಲ್ಲ ವಿ ಆಲ್ ಕಮ್ ಅಂಡರ್ AICT. Just now, 5 minutes back, I spoke to Delhi that AICT will definitely consider UGC guidelines. I think by tomorrow, orders will be issued. And one of the directors has told me over phone. Okay, that is a good news. So, ಸರ್ ಇನ್ನು ಮುಗಿಸಿಲ್ಲ. ಸೊ ಈ ಒಂದು ಓಕೆ ಮುಗಿಸ್ಬಿಟ್ಟೇವೆ. ಅವ್ರ ಜೊತೆ ಮಾತಾಡಿದ್ದಾರೆ. ಅವ್ರು ಹೇಳಿರೋದು AICT ಬೋರ್ಡ್ ಹೇಳಿರೋದು ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ, DTEಗೂ ಕೂಡ ಅಪ್ಲೈ ಆಗುತ್ತೆ UGC ಗೈಡ್ಲೈನ್ಸ್, ಅದನ್ನ ಕನ್ಸಿಡರ್ ಮಾಡ್ತೀವಿ ಅನ್ನೋದನ್ನ ಹೇಳಿದ್ದಾರೆ. ಅದು ಮುಂದುವರೆದ ಭಾಗ ಮಾತಾಡ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ. ಮತ್ತೊಮ್ಮೆ ನಿಮ್ಗೆ ಹೇಳ್ತಾ ಇದ್ದೀನಿ, AICT ಅಂತಕ್ಕಂಥ ತಾಂತ್ರಿಕ ಶಿಕ್ಷಣವನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಹೈಯೆಸ್ಟ್ ಬಾಡಿ ಅದು. UGC ಅಂತಕ್ಕಂಥದ್ದು ನಮ್ಮ ಕೊಲಿಜಿಯೇಟ್ ಎಜುಕೇಷನ್ ಬರ್ತಕ್ಕಂಥದ್ದು. ಹಾಗಾಗಿ ನಮ್ಮ ತಾಂತ್ರಿಕ ಶಿಕ್ಷಣಕ್ಕೆ ಆ ಒಂದು ಆದೇಶನ ಅನ್ವಯ ಮಾಡಿಕೊಂಡು ಇಶ್ಯೂ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಬಹುಶಃ ಇವತ್ತು ನಾಳೆ ಅದು ಆಗಬಹುದು ಅಂತ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆದಂಥ ಪಕ್ಷದಲ್ಲಿ ಸಡನ್ ಆಗಿ ನಾವೇನು ಮಾಡ್ತೀವಿ, ತುರ್ತಾಗಿ ನಾವು ಈ ಒಂದು ಆದೇಶವನ್ನು ಸರ್ಕಾರದ ಗಮನಕ್ಕೆ ತರ್ತೀವಿ. ಉನ್ನತ ಮಟ್ಟದ ಸಭೆಯಲ್ಲಿಟ್ಟು ಅವರು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೇನೆ. ಪಾಸಿಟಿವ್ ಆಗಿರುತ್ತೆ. ಬಹುಶಃ ಅದು ಅಲ್ಲಿ ಬಂದ ಮೇಲೆ ಲಾಸ್ಟ್ ಟೈಮ್ ಸರ್ಕಾರ ಅದೇ ರೀತಿಯಲ್ಲಿ ನಿರ್ಧಾರ ತೆಗೆದುಕೊಂಡಿದೆ. ಬಹುಶಃ ಈ ಸಲ ನಾವು ತೆಗೆದುಕೊಳ್ಳುತ್ತೆ ಅನ್ನೋ ನನ್ನ ಒಂದು ಅಭಿಪ್ರಾಯ ಇದೆ. ಒಳ್ಳೆಯದಾಗುತ್ತೆ ಅನ್ನೋ ಮನೋಬಲ ಹೇಳ್ತಾ ಇದ್ದೀನಿ. ಜೊತೆಗೆ ಈ ವರ್ಷ ನಾವು ಪರೀಕ್ಷೆಗಳನ್ನು ಆದಷ್ಟು ಬೇಗ ಮಾಡಿ ನಾವು ಮುಂದಿನ ನಿಮ್ಮ ಹಂತಗಳಿಗೆ ನಾವು ಅನುವು ಮಾಡಿಕೊಡ್ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಮಕ್ಕಳು ಲ್ಯಾಟರಲ್ ಎಂಟ್ರಿನಲ್ಲಿ B ಹೋಗೋರು ಇರ್ತಾರೆ. ಇವೆಲ್ಲ ಇರೋದ್ರಿಂದ ನಮಗೂ ಎಲ್ಲ ವಿಷಯ ನಮ್ಮ ಹತ್ರ ಇದೆ. ಆದಾಗ್ಯೂ ಸಹ ಕೆಲವು ಹಂತಗಳಲ್ಲಿ ಡಿಸಿಷನ್ ತಗೋಬೇಕಾದ್ರೆ ಎಲ್ಲವನ್ನು ಪರಿಗಣಿಸಿ ತಗೊಂಡಿರ್ತಾರೆ, ಉನ್ನತ ಮಟ್ಟದಲ್ಲಿ ತೆಗೆದುಕೊಂಡಿರ್ತಾರೆ. ಎಲ್ಲ ಮುಂದಿನ ದಿನಗಳಲ್ಲಿ ನಾಳೆ ಅಥವಾ ಇವತ್ತು ಆದೇಶ ಬಂದರೆ ಇಮಿಡಿಯೇಟ್ ಆಗಿ ಆ ಒಂದು ಪ್ರಸ್ತಾಪವನ್ನು ನಾವು ಇಲ್ಲಿ ಸರ್ಕಾರದ ಮಟ್ಟಿಗೆ ಇಟ್ಟು ಒಂದು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಅನುವು ಮಾಡಿಕೊಡ್ತೀವಿ ಅಂತ ಹೇಳಿ ನಿಮ್ಮೆಲ್ರಿಗೂ ಒಳ್ಳೆಯದಾಗುತ್ತೆ. ಯಾರೂ ನಿಮಗೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶ ಅಲ್ಲ. ತಾಂತ್ರಿಕ ಶಿಕ್ಷಣವನ್ನು ದೂರ ಶಿಕ್ಷಣ ನೀತಿಯಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿಮಗೆ ಗೊತ್ತಾಗಲ್ಲ, ಮಕ್ಕಳು ಇನ್ನಿದ್ದೀರಿ ನೀವು. Actually, any examination or any technical education shall be learned only through ಆಫ್ಲೈನ್ ಮಾಡಬೇಕು ಅಂತಿದೆ. ಅಲ್ಲಿ ಇವೆಲ್ಲ ಕಲ್ತಿದ್ದೀರಿ, ಬಹುಶಃ ತೊಂದರೆ ಇಲ್ಲ. ಪರೀಕ್ಷೆ ವಿಷಯಕ್ಕೆ ಮಾತ್ರ ಈಗ ಬಂದಿದ್ದೀರಿ ನೀವು. ಸೊ ಹಾಗಾಗಿ AICT ಅವರು ನಿರ್ದೇಶನ ಕೊಡ್ತಾ ಇದ್ದಾಗೇ ನಾವು ಕಮಿಷನ್ ಗಮನಕ್ಕೆ ತರ್ತೀವಿ, ಸರ್ಕಾರದ ಗಮನಕ್ಕೆ ತರ್ತೀವಿ. ತಂದು ಅದು ಮುಂದಿನ ಹಂತಕ್ಕೆ ನಾವು ಅನುವು ಮಾಡಿಕೊಡ್ತೀವಿ. ನೀವೆಲ್ಲ ಸಮಾಧಾನ ಇರ್ಬೋದು. ಇನ್ನು 1 or 2 days ಅಲ್ಲಿ ಆ ಒಂದು ವಿಷಯ ಬರುತ್ತೆ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ಸೊ ಫ್ರೆಂಡ್ಸ್, ಲಾಸ್ಟ್ ಸಮರಿ ಇವಾಗ ಆಗಿದ್ರೆ ಸರ್ ಹೇಳಿದಾಗೆ ಇನ್ನು 1 ಅಥವಾ 2 ದಿನದಲ್ಲಿ ಮ್ಯಾಕ್ಸಿಮಮ್ ಡಿಸಿಷನ್ ಗೊತ್ತಾಗುತ್ತೆ. ಸರ್ ಅಂತೂ ಸ್ಟೂಡೆಂಟ್ಸ್ ಪರಾನೇ ನಿಂತು ನಮ್ಮ ಫೇವರ್ ಅಲ್ಲೇನೆ ಇದ್ರ ಬಗ್ಗೆ ಮಾತಾಡ್ತಾರೆ ಅವ್ರ ಹೈಯರ್ ಅಥಾರಿಟೀಸ್ ಹತ್ರ. ಸೊ ಇದು ನಿಮ್ಗೆಲ್ಲರಿಗೂ ಒಪ್ಪಿಗೆ ಇದೆಯಾ? ಇನ್ನೊಂದಿನ 2 ದಿನ ಕಾಯ್ಬಹುದಾ? ಇವಾಗ AICT ಹತ್ರ ಮಾತು ನಡೀತಾ ಇದೆ. ನಮಗೆ ಗೊತ್ತು ನಿಮ್ಗೆ ಟೈಮ್ ಟೇಬಲ್ ಸಂಗಿಲ್ಲ ಬಂದಿದೆ. 28ನೇ ತಾರೀಕಿಗೆ ನಿಮ್ಗೆ ಎಕ್ಸಾಮ್ ಇದೆ ಅಲ್ವಾ, ಪ್ರಾಕ್ಟಿಕಲ್. ಸೊ
ತೊಂದರೆಯಾಗಿದೆ ಸರ್ ಜೊತೆಗೆ ಇಮಿಡಿಯೇಟ್ಲಿ ಅಂದ್ರೆ ಆದಷ್ಟು ಬೇಗ ಅಟ್ಲೀಸ್ಟ್ 1 ಡೇಸ್ ಟೈಮ್ ನಲ್ಲಾದ್ರೂ ಗೆಟ್ ಬ್ಯಾಕ್ ಆಗಿ ಅಂತ. ಎಕ್ಸಾಮ್ಸ್ ಬಗ್ಗೆ ಅಂತೂ ಕ್ಲಿಯರ್ ಮಾಡ್ಬಿಟ್ಟು ಹೋಗ್ಲಿ ಸರ್. ಇವಾಗ ಪ್ರಾಕ್ಟಿಕಲ್ಸ್ ಹೇಗ್ ಮಾಡೋದು ಸರ್? ಅವ್ರಿಗೆ ಪ್ರಾಕ್ಟಿಕಲ್ಸ್ ಇದೆಯಲ್ಲ ಅದನ್ನ ಹೇಗ್ ಮಾಡೋದು? ಸರ್ ಆಮೇಲೆ ಇನ್ನೊಂದು ಸೊ ಇವಾಗ 1 ಡೇ ಟೈಮ್ ಕೊಡೋಣ ಸರಿಗೆ. ಅವ್ರು ಈ ವಿಲ್ ಗೆಟ್ ಬ್ಯಾಕ್ ಅಂಡ್ ಈ ಸ್ಟಾರ್ಟಿಂಗ್ ಬೈ ಸ್ಟೂಡೆಂಟ್ 1 ಡೇ ಟೈಮ್. ಸರ್ದಂತೂ ಆಫೀಸ್ ಇಲ್ಲೇ ಇದೆ. ಸರ್ ಆಫೀಸ್ ಇಂದ ಬಂದಿದ್ದಾರೆ ಅಂದ್ರೆ ಈಸ್ ರೆಡಿ ಟು ಗಿವ್ ಟೈಮ್. ಸೊ 2 minutes ವೇಟ್ ಮಾಡಿ. ಸರ್ ಏನ್ ಹೇಳ್ತಾ ಇದಾರೆ, UGC ಗೈಡ್ ಲೈನ್ಸ್ ಅಲ್ಲೇನೆ ಏನಿದೆ DTಗೂ ಕೂಡ ಅಪ್ಲೈ ಆಗುತ್ತೆ, AICT ಕೂಡ ಫಾಲೋ ಮಾಡಬೇಕು ಅನ್ನೋದು. ಸೊ ಅದನ್ನ ಸರ್ ಹೇಳ್ತಿದ್ದಾರೆ ಮತ್ತೆ ಅವರಿಗೆ ಮಿನಿಮಮ್ 1 ಡೇ ಟೈಮ್ ಬೇಕೇ ಬೇಕು ಚರ್ಚೆ ಮಾಡೋದಕ್ಕೆ ಅಂತ ಹೇಳ್ತಿದ್ದಾರೆ. ಎಕ್ಸಾಮ್ ಬಗ್ಗೆ ಸ್ಟ್ಯಾಂಡ್ ಕೇಳಿದ್ರೆ ಇವಾಗ ಪ್ರಾಕ್ಟಿಕಲ್ ಎಕ್ಸಾಮ್ಸ್ 26 ಶೆಡ್ಯೂಲ್ ಆಗಿದೆ. ಬಟ್ ಸದ್ಯಕ್ಕೆ ಇವಾಗ ನಾವು ನಾಳೆ ಒಳಗೆ ಗೆಟ್ ಬ್ಯಾಕ್ ಆಗ್ತೀವಿ ಅನ್ನೋದನ್ನ ಹೇಳ್ತಿದ್ದಾರೆ. ಏನ್ ಮಾಡಬಹುದು? ವೇಟ್ ಮಾಡೋಣ ಒಂದಿನ. ಇವಾಗ ಪ್ರಾಬ್ಲಮ್ ಏನಂದ್ರೆ ಸರ್ ಇದನ್ನೇ ಪ್ರೆಸ್ಸಿಗೆ ಕೊಡಿ ಅಂತ ಹೇಳಿದ್ದಾರೆ. ಪ್ರೆಸ್ಸಿಗೆ, ಪಬ್ಲಿಕ್ಗೆ, ಸ್ಟೂಡೆಂಟ್ಸ್ ನೀವು ಎಲ್ಲರೂ ಕೂಡ ಇದನ್ನೇ ಎಲ್ಲಾ ಕಡೆ ಸುದ್ದಿ ಮಾಡಬೇಕು. ಎಕ್ಸಾಮ್ ಬಗ್ಗೆ UGC ಗೈಡ್ ಲೈನ್ಸ್ ಅನ್ನ AICT ಅವರು ಫಾಲೋ ಅಪ್ ಮಾಡ್ತಾರೆ. ಅದಕ್ಕೆ ಒಂದಿನ ಟೈಮ್ ಕೇಳಿದ್ದಾರೆ ಅನ್ನೋದನ್ನೇ ನಾವು ಎಲ್ಲಾ ಕಡೆ ಸುದ್ದಿ ಮಾಡೋಣ. ಇದು ಓಕೆನಾ? ಒಂದಿನ ಟೈಮ್ ಕೊಡ್ತೀವಿ, ಓಕೆ. ಬಟ್ ಆಗಿಲ್ಲ ಅಂದ್ರೆ ವಾಪಸ್ ಬರೋಣ. ಒಂದಿನ ಟೈಮ್ ಕೊಟ್ಟು ಆಗಿಲ್ಲ ಅಂದ್ರೆ ವಾಪಸ್ ಬಂದು ಕೇಳೋಣ. ಕ್ಲಿಯರಾ? ಇದು ಓಕೆನಾ ಎಲ್ಲರಿಗೂ? ಸ್ಕ್ರಾಪ್ ಮಾಡೋದು ಸ್ಟೂಡೆಂಟ್ಸ್ ಎಲ್ಲರೂ ಕೂತ್ಕೊಳ್ಳಿ ಬನ್ನಿ ಸರ್. ಡಿಸ್ಟೆನ್ಸ್ ಮೇಂಟೈನ್ ಮಾಡ್ರಿ. ಬೆಳಿಗ್ಗೆ ಇಲ್ಲಿ ಬರೋದು ಅಂತ ಹೇಳ್ಬಿಟ್ಟು ಡಿಸಿಷನ್ ಬರೋ ತಕ್ಕ ಟೈಮ್ ಟೇಬಲ್ ಕೂತ್ಕೊಳ್ಳಿ. We have maintained discipline till now. First of all, friends, sir, ಬಂದಿದ್ದಕ್ಕೆ we should all be thankful. Let us thank him by clapping. ಇವಾಗ ಕೂತ್ಕೊಳ್ಳಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಕೂತ್ಕೊಳ್ಳಿ. ಸರ್ ಕೊನೆಯಲ್ಲಿ ಒಂದು ಪಾಯಿಂಟ್ ಹೇಳಿದ್ದಾರೆ, ಅದನ್ನ ನಿಮ್ಗೆ ಹೇಳ್ಬೇಕು. ಕೂತ್ಕೊಳ್ಳಿ, 2 ನಿಮಿಷ ಕೂತ್ಕೊಳ್ಳಿ. ಎಲ್ಲರೂ ಸೆಟಲ್ ಡೌನ್ ಆದ್ರ? ಸರ್ ಕೊನೆಯಲ್ಲಿ ಮತ್ತೆ ಏನ್ ಹೇಳಿದ್ರು ಅಂದ್ರೆ, ಯಾಕಪ್ಪ ನಾನು ಮಾತಾಡ್ತಿದ್ದೀನಲ್ವಾ, ನೀವು ಪಾಯಿಂಟ್ ಕರೆಕ್ಟ್ ನಾನು ಆಫೀಸ್ಗೆ ಹೋಗಿ ಮಾತಾಡೋಣ. ಒಂದ್ ನಿಮಿಷ. ಫಸ್ಟ್ ಆಫ್ ಆಲ್ ಸರ್ ಏನ್ ಹೇಳಿದ್ರು ನಾನು ಹೇಳ್ತೀನಿ. ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ಈ ಹೋರಾಟದಲ್ಲಿ ಭಾಗವಹಿಸಿದ್ದೀರಾ. ದಿಸ್ ಇಸ್ ಅವರ್ ಫಸ್ಟ್ ಸ್ಟೆಪ್. ಇದು ನಮ್ ಲಾಸ್ಟ್ ಸ್ಟೆಪ್ ಅಂತ ನಾನು ಹೇಳ್ತಿಲ್ಲ. ಈ ಫಸ್ಟ್ ಸ್ಟೆಪ್ ನಲ್ಲಿ ನಾವು ನಿಮ್ಮ ಹತ್ರ ಏನ್ ರಿಕ್ವೆಸ್ಟ್ ಮಾಡಿದ್ರಿ, ನೀವುಗಳೇನ್ ಪ್ರಾಮಿಸ್ ಮಾಡಿದ್ರಿ, ಡಿಸಿಪ್ಲಿನ್ ನ ಮೇಂಟೈನ್ ಮಾಡ್ತೀವಿ, ಮುಖ್ಯ ಹಾಕಲ್ಲ, ನಾವ್ ಈ ತರ ಪ್ರೋಟೋಕಾಲ್ಸ್ ನ ಮೇಂಟೈನ್ ಮಾಡ್ತೀವಿ, ಮಾಸ್ಕ್ ಗಳು ಇರುತ್ತೆ ಅಂತ ಪ್ರತಿಯೊಬ್ಬರು ಕೂಡ ಅದನ್ನ ಪಾಲಿಸಿದ್ದೀರಾ. ಅಂಡ್ AIDSO ಬ್ಯಾಂಗ್ಳೂರ್ ಕಮಿಟಿ ಫೀಲ್ಸ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಅಂಡ್ ಗ್ರೇಟ್ಫುಲ್. ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ಭಾಗವಹಿಸಿದ್ದೀರಾ. ಸೊ ಫಾರ್ ಆಲ್ ಆಫ್ ಯು, ಬ್ಯಾಂಗ್ಳೂರ್ ಡಿಸ್ಟ್ರಿಕ್ಟ್ ಕಮಿಟಿಯಿಂದ ಕ್ರಾಂತಿಕಾರಿ ಶುಭಾಶಯಗಳು. ಸೊ ಎಸ್,